ಅಣ್ಣ ಅಣ್ಣವ್ ಯಾಕಲ್ಲ. ಅದೇ ಮೋಟ್ರ್ ಸುಟ್ಟೈತೆ ಸುತ್ತಿಸ್ಬೇಕಾಗಿತ್ತು. ಅದಕ್ಕೇನೆ ನಾಳೆಗೆ ಸುತ್ಸಾನ ನಾಳೆಗೆ ಬತ್ತಿ ಅಂತ ಹೇಳವ್ರೆ. ಎತ್ತಿಸ್ಬಿಟ್ಟು ಅದೆಲ್ಲ ಸರ್ವ್ ಮಾಡಿಸ್ಬೇಕು. ಅದಕ್ಕೇನೆ ಓಟುನು ಇನ್ನೊಂದು ಹಳ್ಳಿ ಅಂತ ಬಿಡ್ಬೇಕಾಗುತ್ತೇನ. ನೋಡೋಣ ಏನಾಗೈತೆ ಅಂತೇಳಿ ಮೋಟ್ರು ಅದನ್ನ ಎತ್ತಿಸ್ಬೇಕು. ಸುಟ್ಟೈತೆ ಮೋಟ್ರ್ ಸುಟ್ಟಿರೋದಕ್ಕೆ ನೀರು ಎತ್ಕೊಂತಿಲ್ಲ. ಅದಕ್ಕೇನೆ ನಾಳೆಗೆ ಬರ್ತಾರಂತೆ. ಸರಿ ಆಯ್ತು ಹೇಳಿ ಬರ್ಲಿ ಬಿಡು. ಮಾಡಿಸು ನಿನ್ನ ಪಾಡಿಗೆ ನೀನು ಮಾಡ್ಸೋ ಬದುಕ. ನಾನಿದ್ರೆ ಏನಂತೆ ಇಲ್ದಿದ್ರೆ ಏನಂತೆ ನೀನು ಮಾಡ್ಸೋದು ಮಾಡಿಸ್ಬಿಡು. ಅಲ್ಲ ನಾನು ಹೇಳ್ದೆ ಅಷ್ಟೇನೆ. ನೋಡು ನೀನೊಂದಿಟ್ಟು ಇಬ್ಬರು ಅರ್ಧ ಅರ್ಧ ಹಾಕಿ ಸುತ್ಸೋದು ಏನಾರ ಪ್ರಾಬ್ಲಮ್ ಆಗಿದ್ರೆ ಇಬ್ಬರೂ ಅರ್ಧ ಅರ್ಧ ಹಾಕ್ಯಮನ ಅಂತ. ನೋಡಣ ಹೇಳಪ್ಪ. ನಾಳೆಗೆ ಬರ್ಲಿ ನೋಡಣ ಹೇಳು. ಆದ್ರೂ ಕೊಡ. ಇವಾಗ ನೀವು ಹೊಡ್ಕೊಂಬ್ತೀರ ನಾವು ಹೊಡ್ಕೊಂಬ್ತೀವಿ. ಅದಕ್ಕಾಗಿ ಇಬ್ಬರು ಅರ್ಧ ಅರ್ಧ ಹಾಕ್ಯಂಡ್ರೆ ಸರಿ ಆಗುತ್ತೆ. ನೇನಿಬ್ರು ಅರ್ಧ ಅರ್ಧ ಹಾಕ್ಯಂಡು ರೆಡಿ ಮಾಡ್ಸೋಣ. ರೆಡಿ ಮಾಡ್ಸಿರತ್ಲಾಗ ಯಾವುದೂ ಇರಲ್ಲ. ಇವಾಗ ಕೊಯ್ದು ಬಿಡ್ರಿ. ಇವಾಗೆಲ್ಲ ನಾವು ಬತ್ತಾವೆ ಇನ್ನೊಂದು ಸತಿ ಯಾವೆಂತ್ಕವ ಎಲ್ಲ ಇನ್ನೊಂದು ಸತಿ ಕೊಯ್ಯರಿ ಅಂತ ನೋಡ್ಕೊಂಡು ಅವನ್ನ ಸುಮ್ಮ ಕೊಯ್ದು ಹಾಕ್ಬಿಡ್ಬೇಕು. ಕಾಳು ನನ್ನ ಮಕ್ಕಳು ಎಲ್ಲ ನುಣ್ಣು ಕೊಯ್ಕೊಂಡು ಒಯ್ಯವ್ರಿ. ಯಾಕೆ ಎತ್ಕೊಂತಿಲ್ಲ ಕಣ ಮೋಟ್ರು? ಯಾಕೆ ಸುಟ್ಟೈತೇನಪ್ಪ ಮೋಟ್ರು ಪಾಟ್ರಿ ಅಂತ ನಾನು ಯಾಕೆ ಎತ್ಕೊಂತಿಲ್ಲ? ಕರೆಂಟೂ ಐತಿ. ಇಲ್ಲ ಅದು ಏನೋ ಪ್ರಾಬ್ಲಮ್ ಆಗೈತೆ. ಅದನ್ನ ನಾಳೆಗೆ ಎತ್ತಿಸ್ಬೇಕು, ಸರ್ ಮಾಡಿಸ್ಬೇಕು. ಮೋಟ್ರ್ ಸುಟ್ಟೈತೆ ತಗ್ಸಿ ಎಲ್ಲನ ಅದೇನೇನೋ ಹೋಗೈತೋ ಏನೋ ಗೊತ್ತಿಲ್ಲ. ನೋಡಿ ಎಲ್ಲನ ಕೇಬಲ್ ಇರೋ ಯಾತನ ಹೋಗೈತೋ ಏನೋ ನೋಡ್ಬೇಕಾಗಿಲ್ಲ ಏನಾಗೈತೆ ಅಂತ ನೋಡಿ ಅದನ್ನೆಲ್ಲ ಸರ್ ಮಾಡಿಸ್ಬೇಕು. ಅದಕ್ಕೆ ಅಣ್ಣಗೆ ಹೇಳ್ತಿದ್ದೆ. ಅದು ಎತ್ಕೊಂಬಲ್ಲ ಬಿಡ್ರಿ, ಎತ್ತಕ್ಕೆ ಹೋಗ್ಬೇಡ. ಸರಿ ಆಯ್ತು ಹೇಳು. ನಾನು ಈಗ ಹೋದ್ನ ಹೇಳ್ತಿರ್ವಾನ ಅಂತೇಳಿ ಯಾಕೋ ಎತ್ಕೊಂಬಿಲ್ಲ. ಅದಕ್ಕೆ ಬಂದ್ವಿ. ಹೇಳೋಣಂತ. ಸರಿ ಆಯ್ತು ಹೇಳು, ನಾಳೆಗೆ ರೆಡಿ ಮಾಡಿಸು. ದುಡ್ಡು ಕೊಡ್ರಿ ಅಂತ ನೀವು ಹೋಗತ್ತ. ಇನ್ನು ಮಾಡಿನ 2 ದಿನ ಆಗಿಲ್ಲ, ನಾಳೆ ನಾವು ದುಡ್ಡು ಕೊಡ್ಬೇಕಂತೆ. ಅವ್ನು ಅದನ್ನೇ ಆದರೆ ಮಾಡಿಸ್ಬೇಕ, ನಾವು ದುಡ್ಡು ಕೊಡ್ಬೇಕಂತ. ಇದು ನೋಡಮ್ಮಿ ಹಂಗೈತಿ. ಈ ದುಡ್ಡು ಅಂತ ಕೊಡೋಕೆ ಹೋಗಿ ಸುಮ್ಕಿರು. ದುಡ್ಡು ಹೆಂಗೆ ಕೊಡಬೇಡ. ಅದು ಹೆಂಗೆ ಕೊಡ್ತಾರೆ ದುಡ್ಡು? ಅವನು ಅಡಿಕೆ ಗಿಡ ಕೊಡ್ಕೊಂಬಂದು ಯಾವನೇ ನಾವೆಲ್ಲ ಹೂವಿನ ಗಿಡಕ್ಕೆ ದಿವಸ ಹೊಡ್ಕೊಂಬರು ನಾವೇ ಕೊಡ್ಬೇಕು ಅರ್ಧ ದುಡ್ಡು. ಇವನು ಅದಕ್ಕೆ ಜೊತೆಗೆ ಹಾಕ್ಯಂಡು ಅನ್ಸುತ್ತೆ. ತೆಗಿ ಸ್ವಲ್ಪ ಜೊತೆಗಳು ಮಾಡಿದ್ರೆ ಈಗ ಹಿಂಗೆ ನೋಡು. ಅದು ಹೆಂಗೆ ಕೊಡ್ತಾರೆ? ಅರ್ಧ ಅರ್ಧನ. ನಾವೇನೊಂದಿಷ್ಟು ತರಕಾರಿ ಹೂವು ಹಣ್ಣು ಅದು ಬೆಳ್ಕೊಂತೀವಿ ಅಷ್ಟೇನೆ. ಇನ್ನೇನು ನಾವಿನ್ನೇನು ಯಾವ ಥರನೂ ಒಂದಿಷ್ಟು ಪರಂಗಿ ಗಿಡ ಹಾಕಿದ್ದೀವಿ ಅಷ್ಟೇನೆ. ಪರಂಗಿ ಹಣ್ಣು ಹತ್ಲಾಗೆ ಮಾರ್ಕೊಂಬನ ಅಂತ ಹೇಳಿ ಒಂದು ದಿವ್ಸಕ್ಕೆ ನೀವು ಆ ಪಾಡ್ಯಪ್ಪ ಅಡಿಕೆ ಗಿಡಕ್ಕೆ ಸ್ಯಾನಿ ನೀರು. ಅದು ಇವು ನಮ್ಮನ್ನು ಕೇಳ್ತಾನೆ. ನಾನು ಅದಕ್ಕೆ ನೋಡೋಣ ಅನ್ನಪ್ಪ. ನೋಡೋಣ ಕೊಡೋಣ ಹೇಳಪ್ಪ ಅಂತ ಹೇಳಿದ್ನಿ. ಏನಮ್ಮ ಇದ್ದೀರಿ? ನಾನೊಂದೆರಡು ಪೂಜೆ ಒಂದೆರಡು ಹೂ ಕಿತ್ಕೊಳ್ಳೋಣ ಬಂದಮ್ಮ. ಬಾ ಆಗ ಅಲ್ಲೊಂದಿಲ್ಲೊಂದು ಇದೆ ನೋಡಿ. ಯಾವನ ಕಳ್ಳನ ಮಕ್ಕಳು ಇನ್ನೂ ಒಂದಿಸ್ಕೊ ತುಂಬ ಇದ್ವು ಕಣೆ. ಎಲ್ಲ ಕೊಯ್ಕೊಂಡು ಹೋಗ್ಯವ್ರೆ. ಅದು ಯಾವನ ಮಕ್ಕಳು ಕೊಯ್ಕೊಂಡು ಹೋದ್ರೆ ಏನು. ತುಂಬ ಇದ್ವು. ಏನು ಮಾಡ್ತೀರ ರಾತ್ರಿ ಎಲ್ಲ ಕೊಯ್ಕೊಂಡು ಹೋಗ್ಯವ್ರೆ. ಇವಾಗ ನೋಡಿ ನೀರು ಇಕ್ಕಿರ್ಸಿ ಏನಕ್ಕಾಗದು. ಇವಾಗಲೇ ಮೋಟ್ರ್ ಸುಟ್ಟೈತೆ. ಈ ಬಿಸಿಲು ಬೇರೆ ಉರಿದು ಹೋಗುತ್ತೆ. ಅಲ್ಲೊಂದು ಇದೆ ಕಿತ್ಕೊಂಡು ಹೋಗು. ಮೋಟ್ರ್ ಸುಟ್ಟೈತಿ. ಸುಟ್ಟೈತೆ. ಜೊತೆ ಮಾಡ್ತಿರೋದಕ್ಕೆ ಬಗ್ಗೆ ಇವನು ನಮ್ಮನ್ನು ದುಡ್ಡು ಕೊಡ್ರಿ ಅಂತ ನೋಡಿ ನಾವಿನ್ನು ಹಿಂಗೆ ಬೆಳ್ಕೊಂಡಿಲ್ಲ ಕಣಿ. ಅವನೇ ಮೋಟ್ರ್ ಸುಟ್ಟೈತೆ ನೀವು ದುಡ್ಡು ಕೊಡ್ರಿ ಅಂತಾನೆ ಜೊತೆಗೆ ಮಾಡಿ ಸಾಲ ಕಣ್ ಭಾಗ್ಯಮ್ಮ. ಮತ್ತೆ ಜೊತೆಗೆ ಮಾಡಿರಿಗೆ ಹಿಂಗೆ ಹಣೆ ಬರೋ. ಯಾತನ ಅದು ನಾವು ಅರ್ಧ ಅರ್ಧ ಹಾಕ್ಕೋಬೇಕು ಅಂತಾರೆ. ಒಟ್ಟು ಸಮಾಸ ಅಲ್ಲ. ಆಗ್ಲೆಲ್ಲ ಮೋಟ್ರುಗಳು ಸುಡ್ತಾಯಿ. ಆಗ್ಲೆಲ್ಲ ಅವ್ನು ಎತ್ಸೋಕು ಬಿಡೋಕು ಮೋಟ್ರ್ ಬಿಡೋಕು ಆಗ್ಲೆಲ್ಲನ ಒಟ್ಟು ಕರಿಬೇಕು ಮಾಡಬೇಕು. ಒಟ್ಟಾಗುತ್ತಾ ಏನು 2 ಸಾವಿರ ಖರ್ಚು ಬರುತ್ತವೆ ಅನ್ಸುತ್ತೆ. 3-4 ಸಾವಿರ ಒಂದ್ಸತಿ ಏನಾರ ತಂದೆ ಆತಂದ್ರೆ ಒಂದು 5-6 ಸಾವಿರ ದುಡ್ಡು ಬೇಕು. ನಾನು ಕೊಡಲ್ಲ ಅಂತ ಇಲ್ಲಪ್ಪ. ನಾನು ಇನ್ನೊಂದು ಬೆಳೆನೂ ಬೆಳೆದಿಲ್ಲ ಅಂತ ಹೋಗತ್ತೆ. ನಾವೆಲ್ಲಿಂದ ತಗೊಂಬಂದು ಕೊಡ್ರಿ. ಯಾಕೆ ಸುಮ್ಮನೆ ಒಳ್ಳೆ ಮಾತನಾಗ ಗನ್ನು ಇಲ್ಲಪ್ಪ ನಾನು ತೆಗೆ ಕೊಡ್ತೀನಿ ಅನ್ನಷ್ಟೇನು. ಕೊಡ್ತೀನಿ ಇನ್ನೊಂದು ಸತಿಗೆ ಯಾವಾಗ ನಾನು ಕೊಡ್ತೀನಿ ಕೊಡಪ್ಪ. ಯಾವಾಗ ದುಡ್ಡಿದ್ದಾಗ ಕೊಡ್ತೀನಿ. ಇವತ್ತು ದುಡ್ಡಿಲ್ಲ ಕಣಪ್ಪ ಅನ್ನು ಸುಮ್ಮನೆ ಯಾಕೆ ನಿಷ್ಠೂರ ಯಾತ ಮಾತಾಡಿರ್ಗಳಪ್ಪೋ. ನೀರು ಬಿಟ್ವಿ ನಾವು ಹೊಲ ಕೊಟ್ವಿ ಮಾಡ್ತಾರೆ ಹಂಗಂದ್ರೆ ಮಾತಾಡ್ತಾರೆ ಅಂತಾರೆ. ಯಾಕೆ ಒಟ್ಟು ಸುಮ್ಮನೆ ಇನ್ನೊಂದು ತಡಿ ಕೊಡ್ತೀನಿ ಅನ್ನು. ಅಲ್ಲ ನೀವು ಏನು ಹೊಲ ಮಾಡಿದ್ರು ಉಳ್ದಿತ್ತಮ್ಮ. ನೋಡಿ ಸುಮ್ಮನೆ ಇದಾಗ್ತ ಸುಮ್ಮನೆ ಖರ್ಚುಗಳು ಸುಮ್ಮನೆ ನಾನು ಕೂಲಿ ಹೋಗಿದ್ದಾಗಿತ್ತತ್ತ. ಏನು ಮಾಡೋಣ ನಮ್ಮ ಬಗ್ಗೆ ಕೂಲಿ ಮಾಡೋಕ್ಕಾಗಲ್ಲ ಅಂತೇಳಿ ಮಾಡ್ತೀವಿ. ತರಕಾರಿ ಹಿಂಗೆ ಬೆಳಿತೀವಿ. ಒಂದಿಟ್ಟು ಪಾರ್ವಿ ಎಲ್ಲ ಮಾಡಿರಿ. ಈಗ ನೋಡಿ ಈಗ ಇಂಥವು ಯಾತ್ರವನ್ನ ಬಂದೇವೆ ಅಂದರೆ ಮಂಗಾಗುತ್ತೆ. ಅಲ್ಲ ಮೋಟ್ರ್ ಸುಟ್ಟರೆ ನಾವೇನು ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ ಕಣಪ್ಪ. ನನಗೆ ಆಗಲ್ಲಪ್ಪ ಕೊಡೋಕ್ಕೆ. ನೀರು ಬಿಡೋದಾದ್ರೆ ಬಿಡು, ಹೊಲ ಕೊಡೋದಾದ್ರೆ ಕೊಡು ಅಂತ ನೀರು ಬಿಡೋದಾದ್ರೆ ಬಿಡಪ್ಪ ಅನ್ ನಾವೇನೇನು ಹೇಳಿದ್ವಿ ಕೊಡ್ತೀವಿ ಅಂತ. ಹೇಳು ಅರ್ಥ ಮಾಡ್ಕೋಬೇಕು. ಇನ್ನೇನು ಇವ್ರ ಮನೆಯಿಂದ ಮಾಡ್ತಾ ಇದ್ದಾರಲ್ಲ ಹೆಂಗೆ ಏನು ಅಂತ ಕೊಡು ಅಂತವ್ನು ಹೆಂಗೆ ಕೇಳೋಣ. ಹೇಳಿ ದೇವ್ರು ಕೊಟ್ಟವನಿ ಕನ್ವಾಗ 5-6 ಸಾವಿರ ಮಾಡ್ಕೊಂಬತ್ತಾನೆ. ನೋಡಪ್ಪ ನಮ್ಮಂತ ನಾವು ಅಲ್ಲೇ ಒಂದು ಹಿಡ್ದು ದುಡ್ಕೊಂಬದಕ್ಕೆ ಕೊಡ್ಲು ಹೇಳು ಅಮ್ಮಂಗೆ. ದುಡ್ಕೊಂತಾರಲ್ಲ ಅದಕ್ಕೆ ಕೊಡ್ಲು ಹೇಳು ಬಿಡು ಅಮ್ಮಂಗೆ. ಅಲ್ಲಿ ಹಿಂಗೆ ಮಾಡಬಾರ್ದು ಅವನು. ಹೇಳು ಅವನ ಹತ್ರ ಮುಂಚೆ ನಂಗೆ ತನಾಗ್ಯವನಿ ಒಂದು ಈಟನ ಇದಿಲ್ಲ. ಮಾತಾಡಿಗಳಪ್ಪ ಮಾತಾಡ್ತಾರಪ್ಪ ಅಂಬುದನ್ನ ಎಷ್ಟು ಅದಕ್ಕೆ ನಾವು ಯಾತೆ ಮಾತಾಡಿಲ್ಲ ಬಗ್ಗೆ
ಹ್ಞೂ ಮತ್ತೆ ಅಣ್ಣ ತಮ್ಮಿದೆ ಇಷ್ಟು ಇವಾಗ ನೋಡು ಪಾಪ ನೀರು ಬಿಟ್ಟಿಲ್ಲ ನಿನ್ನ ಮೋಟ್ರ್ ಸುಟ್ಟಕ್ಕೆಲ್ಲ ನೀವು ಕೊಡ್ಬೇಕು. ಏ ಸಮ ತೆಗಿಯಂತಾಯಿ. ಏನೇ ಅಂದ್ರೂ ಯಾರು ಕೊಡ್ತಾರೆ ಮಂಗಾಗುತ್ತೆ. ಸಿದ್ಲಿಂಗ, ಏ ಬಾಯಿಲಿ. ಏನದಕ್ಕೆ? ಅಲ್ಲ ನಾವು ದುಡ್ಡು ಕೊಡ್ಬೇಕೇನಪ್ಪ? ಅಥವಾ ಮೋಟ್ರ್ ಅದು ಸುಟ್ಟೈತೆ ಕೊಡು ಅಂತ ಹೇಳದಂತೆ. ಮತ್ತು ಇಬ್ರು ಈ ಕೆಮ್ತೀವಿ ಅಂದಮೇಲೆ ಇಬ್ರು ತಲಾ ಕರ್ದಾರ್ದು ಹಾಕ್ಯಬೇಕು ಖರ್ಚು. ತಲಾ ಕರ್ದಾರ್ದು ಹಾಕ್ಯಂಡ್ರೆ ಏಟ ಒಂದಿಟ್ಟು ಕಮ್ಮಿ ಆಗುತ್ತೆ. ಒಬ್ಬರೇ ಅಂದರೆ ಆಗಲ್ಲ. ಈಗ ನೀವು ಇಕ್ತಿರಲ್ಲ ಇವಾಗ, ನೀವು ನಿಮಗೆ ಜಾಸ್ತಿ ಇವಾಗ ಹೇಳ್ಕೊಂಬಂದು ನಾನೇನು ಅದು ಡ್ರಿಪ್ ಮಾಡೀನಿ ಹೆಂಗೆ ಹೋಗ್ತಾ ಒಂದು ಸಣ್ಣ ಡ್ರಿಪ್ಪಿಗೇನು ಜಾಸ್ತಿ ಹೇಳ್ಕೊಂಬಲ್ಲ. ನೀವು ಇವಾಗ ಇದಕ್ಕೆಲ್ಲ ಇಕ್ತಿರಲ್ಲ, ಇದಕ್ಕೂ ಡ್ರಿಪ್ ಐತೆ ಅಲ್ಲೆಲ್ಲ ತರಕಾರಿಗೂ ಅಲ್ಲೂ ಇಕ್ತಿರಲ್ಲ. ನೀವೇ ಜಾಸ್ತಿ ಇವಾಗ ನೀರು ಇಕ್ತಿರೋದು. ಅದಕ್ಕಾಗಿನ ನೀವು ನೋಡ್ಕೋಬೇಕು. ಒಟ್ಟಿನಲ್ಲಿ ಇವಾಗ ಇಬ್ರದ್ದು ಏನೈತೆ ಅದ್ರಾಗೆ ಇಬ್ರು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇಬ್ರು ಈಗ ಸುಟ್ಟೈತೆ ಇವಾಗ ಇಬ್ಬರಳ್ದು ಖರ್ಚು ಏನು 2,000 ಆದರೆ 1,000 ಹಾಕ್ಯಬೇಕು. 4,000 ಆದರೆ 2,000, 5,000 ಆದರೆ 2,500, 10,000 ಆದರೆ 5,000, ಹಿಂಗೆ ಅರ್ಧ ಮಾಡ್ಕೋಬೇಕು. ಹಂಗಂದ್ರೆ ಸರಿ ಹೋಗುತ್ತೆ. ಈಗ ನಂತಾಗೆ ದುಡ್ಡಿಲ್ಲ, ಕೊಡ್ತೀನಿ ಅಂದ್ಬಿಟ್ಟು ಯಾವಾಗ ನಾನು ಕೊಡ್ತೀನಿ ಹೊಸದಕ್ಕೆ. ನೀನೇನೆ ಸುತ್ತಿಸಿ ಎತ್ಸು, ಬಿಡಿಸು ಅದಕ್ಕೆ ಮೋಟ್ರ. ಇನ್ನು 2 ದಿನ ಆದರೂ ಆಗಲಿ ನಾನು ಕೊಡ್ತೀನಿ. ಮುಂದೊಂದು ದಿನ ಯಾವಾಗ ನಂತ ದುಡ್ಡು ಇದ್ದಾಗ ಹೊಸದಕ್ಕೆ ನಂತ ದುಡ್ಡು ಇಲ್ಲ ಅದಕ್ಕಾಗಿನ. ಏನೇ ಆಯ್ತು ಹೇಳೋಣ. ಇದೊಂದು ಪಟ್ಟಿ ಏನು ನಾನೇ ಸುತ್ತಿಸ್ತೀನಿ, ಏನು ಇರ್ತೀನಿ ನಾನೇ ಸುತ್ತಿಸ್ತೀನಿ ಹೇಳು. ಸರಿ ಆಯ್ತು. ಅಷ್ಟು ದುಡ್ಡು ಇದ್ದಾವೆ. ಎಷ್ಟು ಇದು ಮಾಡ್ತಾನೆ ನೋಡಪ್ಪ. ಕೊಡ್ಲೇಳು ಬರಲೇಳು ಬತ್ತಾಕ ಬಿಡು. ನಮ್ಮ ಅಣ್ಣ ಇದೇನು ಇಲ್ದಾರು ಅಂಬಲ್ವಲ್ಲ ಇವನು. ಮತ್ತು ನೋಡಮ್ಮ ಒಂದೊಂದು ತಡಿಗೆ ಹೋದ್ರೆ 5,000-6,000 ದುಡ್ಕೊಂಬತ್ತಾನಂತೆ. ಬಿಡತ್ತಯ್ಯ ನಮ್ಮ ಅಣ್ಣ ಇರು ಯಾತು ಇಲ್ದಾರು ಅಂತ ಅನ್ಬೇಕಾ? ಅಯ್ಯೋ ಮೋಟ್ರ್ ಸುಟ್ಟಕ್ಕೆಲ್ಲ ಕೊಡ್ರಿ ಅಂತ ಕೇಳ್ತಾನಲ್ಲ, ಮೋಟ್ರ್ ಎತ್ತಕ್ಕೂ ಸರ್ ಮಾಡ್ಸಕ್ಕೆ. ನಾವನೇನು ಬೇರೆ ಆದಾಯ ಹೊಲ್ದಾಗ ನಾವು ಬೆಳೆಯೋದು ಯಾತು ಕೇಳಲ್ಲ. ಹಿಂಗೆ ಮೋಟ್ರ್ ಪಟ್ರ್ ಸುಟ್ಟಾಗ ನಾ ಇವು ತಲೆ ಕರ್ದಾರ್ದು ಹಾಕ್ಯಮನ ಅಂತ ಹೇಳಿದ್ದ. ನೋಡ ನೀವು ನೋಡ ಹಾಕ್ಯಳ್ರಿ ಹಂಗಂದ್ಮೇಲೆ ಇನ್ನೇನು ಅರ್ಧ ಹಾಕ್ಯಬೇಕು. ಮೋಟ್ರ್ ಪಾಟ್ರು ಇದಾದಾಗ ಹಾಕ್ಯಬೇಕಾಗುತ್ತೆ. ಏನು ಬೆಳೆಯ ಏನು ಕೇಳಲ್ವಲ್ಲ ಅವ್ನು. ಇನ್ನೇನು ಹೊಲ ಗುತ್ತಿಗೆ ಕೊಟ್ರು ಯಾತು ಕೇಳಿಲ್ವಲ್ಲ. ಕೇಳಿಲ್ಲ ಏನು ಮಸ್ತಾಗ ಐತೆ ಬಿಡು. ಅವನೇ ಹಾಕ್ಯಂಡು ಮಾಡ್ಕೊಂಬ್ಲೇಳು. ಏನು ನಾವು ಅಂದ್ರೆ ಲಾಸ್ ಎದ್ದೋಗಿದ್ದೀವಿ. ಈಗ ಹೊಲ ಮಾರ್ಕೊಂಡು ಎಲ್ಲ ಲಾಸ್ ಆಗಿದ್ದೀವಿ. ಅದಕ್ಕಾಗಿನ ಪಾಪ ಇವಾಗ ನೋಡಿಲಿ ಈ ಅಪ್ಪ ಮಾಡಿಕೊಡುತ್ತೆ ಬದುಕೆಲ್ಲನ ಅವನು ಮಾಡ್ತಾನೆ. ಆದ್ರೂ ಐತಿ ಬಿಡು ಮಸ್ತಾಗಿ ಮಾಡ್ಕೊಂಬ್ಲೇಳು. ಇಲ್ಲದ್ ಕೇಳಲ್ಲ, ಇರೋದು ಕೇಳಲ್ಲ. ಅವನು ಇಲ್ಲೋಡು. ನಾವು ಬೇರೆಯವ್ರದ್ದೆಲ್ಲ ಗುತ್ತಿಗೆ ಮಾಡ್ತೀವಿ ಅಂದ್ರೆ ನಾವು ಅರ್ಧದ್ದು ದುಡ್ಡು ಕೊಡ್ಬೇಕಾಗುತ್ತೆ. ನಾವು ಅರ್ಧ ಅವ್ರು ಅರ್ಧ. ನಾವೆಲ್ಲ ಮಾಡಿನೂ ಎಲ್ಲ ಬೆಳೆಯಾಗ ಅರ್ಧ ದುಡ್ಡು ಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಹೊಲಕ್ಕೆ ಇಟ್ಟು ಜಮೀನಿಗೆ ದುಡ್ಡು ಅಂತ ಕೊಡ್ಬೇಕಾಗುತ್ತೆ. ಈ ಸೋರ್ಸುಕ್ಕಂತ ಗುತ್ತಿಗೆ ಮಾಡ್ಕೋಬೇಕಾಗುತ್ತೆ. ಅವ್ನು ಯಾತು ನಮ್ಮನ್ನೇನೆ ಕೇಳಿಲ್ಲ ಹೇಳಿಲ್ಲ. ಅದಕ್ಕಾಗಿನ ಇವಾಗ ಏನು ಕೇಳವನೇ ನಮ್ಗೆ. ಈಗ ಮೋಟ್ರ್ ಪಟ್ರ್ ಸುಟ್ಟಾಗ ಇಬ್ಬರನ್ನು ಹಾಕ್ಯಂಡು ಸುತ್ಸೋಣ ಅಂತ ಅಷ್ಟೇ ಕೇಳಿರೋದು. ಅವ್ನು ಇನ್ನೇನು ಬೇರೆದು ಯಾತು ಕೇಳಿಲ್ಲ. ಅಲ್ಲ ನಾನು ದುಡ್ಡು ಇನ್ನೇನು ಇತ್ತಲ್ಲ ಬಿಡತ್ತ ಅವನ್ತಾಗೆ ಮಾಡ್ಕೊಂತಾನೆ ಅಂತ ಅನ್ಕಂಡು. ನೀನು ಕೇಳಿರ್ ಕೊಡು, ಬಾಯ್ ಬಿಟ್ಟು ಕೇಳೋ. ಮೇಲೆ ಕೊಡ್ಬೇಕು. ಕೊಡಲಿಲ್ಲ ಅಂದ್ರೆ ಹೇಳಪ್ಪ ಕೊಡಲಿಲ್ಲ ಅಂತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನೇನು ಬೇರೆದ್ರಾಗ ಯಾತು ಕೇಳಲ್ಲ. ಹಿಂಗೆ ಮೋಟ್ರ್ ಪಟ್ರ್ ಸುಟ್ಟಾಗ ಅರ್ಧ ಹಾಕ್ಯಂಡು ಮಾಡಿಸ್ಕೊಂಬನ ಅಂತ ಹೇಳ್ತಾನೆ ಅಷ್ಟೇ ನಮ್ಮ ಸಿದ್ಲಿಂಗ. ಇನ್ನೇನು ಬೇರೆ ಯಾತು ಹೇಳಲ್ಲ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.